ಇದೇ ನಮ್ಮ ನ್ಯೂ ಹೌಸ್. ಈಗ ಕೆಲಸ ಆಗ್ತಾ ಉಂಟು. ಟೈಲ್ಸ್ ಇದು ಕೆಲಸ ನಿನ್ನೆ ಆಗ್ತಾ ಅಂತ. ಇದು ಇಷ್ಟು ಕಾಂಪೌಂಡ್ ಕಟ್ಟಿದ್ದು. ಇನ್ನು ಇಲ್ಲಿಗೆ ಮಣ್ಣೆಲ್ಲ ಹಾಕ್ಲಿಕ್ಕೆ ಉಂಟು. ಅಂದರೆ ಇಲ್ಲಿ ತುಂಬ ಡೌನ್ ಉಂಟು ಮತ್ತು ಜಾಸ್ತಿ ಮಣ್ಣು ಬೇಕು ಲೆವೆಲ್ ಬರಲಿಕ್ಕೆ. ಸೊ ಮಣ್ಣು ಇವನಿಗೆ ಕುತ್ಕೊಳ್ಬಾರ್ದಂತೆ, ಸೀದಾ ಹೋಗ್ತಾ ಇರಬೇಕಂತೆ. ಎಷ್ಟಂತ ಹೋಗೋದು ನನ್ನ ಪಾಪಿನಿಲ್ಲ ಅದು ಪೋಯ್ ನಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದರೆ ನಮ್ಮ ನ್ಯೂ ಹೌಸಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮದು ಇದು ನ್ಯೂ ಮನೆ. ತುಂಬ ವರ್ಷದ ಕನಸು, ಈ ವರ್ಷ ನನಸಾಗುವಂತಹ ಮನೆ ಇದು. ಇರಲಿ ಬರ್ತಿರೋದ. ಸೊ ಇವನಿಗೆ ಬೆಳಗ್ಗೆ ಹೊತ್ತು ಆಚೆ ಈಚೆ ಹೋಗ್ಬೇಕಂತದ್ದಕ್ಕೆ ಸೀದಾ ಇಲ್ಲಿಗೆ ಲಾಗ್ ಕೂಡ ಸ್ಟಾರ್ಟ್ ಮಾಡಲಿಲ್ಲಲ್ಲ ಇಲ್ಲಿಂದ. ಸೊ ಹಾಗೆ ಇಲ್ಲಿದು ಲಾಗ್ ಕೂಡ ಆಗ್ತದೆ, ಮತ್ತು ಇವನು ಕೂಡ ಆಚೆ ಈಚೆ ಕರ್ಕೊಂಡು ಬಂದಾಗ ಆಗ್ತದೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ಆದರೆ ಇವನದೆಂತ ಹೇಳಿದರೆ ಇವನು ಕೇಳೋದಿಲ್ಲ, ನಿಲ್ಬಾರ್ದಂತೆ, ಹೋಗ್ತಾ ಇರಬೇಕಂತೆ ಹಾಗೆ. ಸೊ ನನಗೆ ನಿಂತರೆ ಉಂಟಲ್ಲ ನೋಡಿ, ನಿಂತರೆ ಈಗ ಶುರು ಮಾಡ್ತಾನೆ ಅಂತ ಹೇಳಲಿಕ್ಕೆ. ಸೊ ಇದು ನಮ್ಮ ಮನೆಗೆ ಹೋಗುವ ರೋಡು. ಇಲ್ಲಿ ಸೊ ಇದೇ ನಮ್ಮ ನ್ಯೂ ಹೌಸ್. ಇಲ್ಲಿ ಇದು ಹಾಕಿದ್ದಾರೆ, ಸ್ಯಾಂಡ್ ಹಾಕಿದ್ದಾರೆ. ಹೇಗೆ ಹೋಗೋದು, ಸೈಟಲ್ಲಿ ಹೋಗ್ಬೇಕು, ಮಕ್ಕಳು ಇಟ್ಕೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ. ಸೊ ಇದೇ ನಮ್ಮ ನ್ಯೂ ಹೌಸ್. ಈಗ ಕೆಲಸ ಆಗ್ತಾ ಉಂಟು. ಟೈಲ್ಸ್ ಇದು ಕೆಲಸ ನಿನ್ನೆ ಆಗ್ತಾ ಅಂತ. ನಿನ್ನೆ ಟೈಲ್ಸ್ ಇದು ಕೆಲಸ ಆಗ್ತಾಯಿತ್ತು ಹೊರಗಡೆದು. ಇದು ನಮ್ಮ ಟೈಲ್ಸ್. ಸೊ ಪೈಂಟ್ ಆಗಬೇಕು ಮತ್ತು ಮೇಸ್ತ್ರಿದು ಸ್ವಲ್ಪ ಕೆಲಸ ಬಾಕಿ ಉಂಟು. ಇಲ್ಲಿ ಅಂತ ಹೇಳಿದರೆ ನಾವು ಮೇನ್ ಸ್ಟಾರ್ಟ್ ಮಾಡಿ ತುಂಬ ವರ್ಷ ಆಯಿತು ಮನೆ. ಸೊ ಈ ವರ್ಷ ಫೈನಲಿ ಮನೆ ಗೃಹ ಪ್ರವೇಶ ಮಾಡಲಿಕ್ಕೆ ಟೈಮ್ ಬಂದಿದೆ. ಇಲ್ಲಿ ನೀವು ನೋಡ್ತಿರ್ಬೋದು. ಈ ಮನೆ ಕಟ್ಟಲಿಕ್ಕೆ ಎಷ್ಟು ನಾವು ಸ್ಟ್ರಗಲ್ ಮಾಡಿದ್ದೇವೆ ಅಂತ ಹೇಳಿದರೆ ಹೇಳಿದ್ದು ಬೇಡ. ಮುಂದೆ ಹೋಗುವುದು ಅಂತ ಹೇಳುವಾಗ ಏನಾದರೂ ಒಂದು ಬರ್ತಾನೇ ಇರ್ತದೆ. ಒಂದು ಮನೆ ಮುಂದೆ ಹೋಗ್ಲಿಕ್ಕೇ ಆಗ್ತಿರಲಿಲ್ಲ. ಸೊ ಫೈನಲಿ ನಮ್ಮ ಮನೆ ನಮ್ಮದು ಅಂತ ಹೇಳಲಿಕ್ಕೆ ಒಂದು ಎಷ್ಟು ಖುಷಿ ಆಗ್ತಲ್ಲ. ಸೊ ಇದು ಹೊರಗಿದ್ದು ಸ್ವಲ್ಪ ಕೆಲಸ ಬಾಕಿ ಉಂಟು, ತುಂಬ ಕೆಲಸ ಬಾಕಿ ಉಂಟು, ಸ್ವಲ್ಪ ಅಲ್ಲ ತುಂಬ ಕೆಲಸ ಬಾಕಿ ಉಂಟು. ಇದು ಮೈನ್ ಡೋರು ನಮ್ಮದು. ಅನಂತರ ಇಲ್ಲಿದು ಕಿಚನ್ದು. ಇವರು ಕೀ ಇಲ್ಲಿ ಇಟ್ಟಿದ್ದಾರೆ. ನಾನು ಕಿಚನಿಂದನೇ ಒಳಗಡೆ ಹೋಗಬೇಕಾಗ್ತದೆ. ಇವನು ಮತ್ತು ಕೀ ನೋಡಿದರೆ ಬಿಡುವುದಿಲ್ಲ. ಸೊ ಇದು ನಮ್ಮ ಕಿಚನ್ದು ಇಂಟೀರಿಯರ್ ಆಗಿದೆ. ಕಿಚನ್ ಇಂಟೀರಿಯರ್ ಆಗಿದೆ ಫುಲ್. ಇದು ಸ್ಟೋರ್ ರೂಮ್. ಇಲ್ಲಿ ನಾವು ಸ್ಟೋರ್ ರೂಮ್ಗೆ ಅಂತ ಹೇಳಿ ಸ್ವಲ್ಪ ಇಟ್ಟಿದ್ದೀವಿ. ಸೊ ಹಾಗೆ ಇದು ಸ್ಟೋರ್ ರೂಮ್ಗೆ. ಇಲ್ಲಿ ನಮ್ಮದು ಕಿಚನ್, ಅಲ್ಲಿ ಸೈಡಲ್ಲಿ ಫ್ರಿಡ್ಜ್ ಇಡಲಿಕ್ಕೆ. ಇಲ್ಲಿ ಪೈಂಟಿದ ಕೆಲಸ ಆಗ್ತಾ ಉಂಟು. ನಾನು ನಿಮಗೆ ಹಾಲಿಂದ ತೋರಿಸಿರಲಿಲ್ಲ. ಹಾಗೆ ಇದು ಹಾಲಿಂದ ಇನ್ನು ಕೆಲಸ ಆಗಲಿಕ್ಕೆ ಬಾಕಿ, ತುಂಬ ಕೆಲಸ ಆಗಲಿಕ್ಕೆ ಬಾಕಿ ಉಂಟು. ಸೊ ಹಾಗೆ ಸದ್ಯದಲ್ಲಿ ಬೇಗ
ಇಲ್ಲಿ ಕೂಡ ದೇವರ ರೂಮು ಬಾಕಿ ಉಂಟು ಕೆಲಸ. ಇವರು ಬರಲಿಲ್ಲ, ತುಂಬ ಇದಾಗಿದೆ. ಸೊ ಇಲ್ಲಿ ಈ ಒಂದು ಕನ್ನಡಿ ಒಂದು ಚೇಂಜ್ ಮಾಡಲಿಕ್ಕೆ ಹೇಳಿದ್ದೇವೆ. ಅದು ಸ್ವಲ್ಪ ಓಲ್ಡ್ ಆಯಿತು ಕನ್ನಡಿ. ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕಂತ ಹೇಳಿದ್ದೇವೆ. ಇನ್ನೂ ಬರಲಿಲ್ಲ ಅವರು ಚೇಂಜ್ ಮಾಡುವವರು. ನೋಡಬೇಕು ಯಾವಾಗ ಬರ್ತಾರಂತೇಳಿ. ಇಲ್ಲೊಂದು ಬಾತ್ರೂಮ್ ಉಂಟು, ಇದೊಂದು ರೂಮು, ಅನಂತರ ಇಲ್ಲೊಂದು ರೂಮು. ಒಂದು ಕೋಟ್ ಪೈಂಟ್ ಆಗಿದೆ, ಇನ್ನೊಂದು ಕೋಟ್ ಪೈಂಟ್ ಆಗಲಿಕ್ಕೆ ಬಾಕಿ ಉಂಟು. ಮತ್ತೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಉಂಟು. ನಾನು ಮತ್ತೆ ರಾಯನ ಮನೆ ನೋಡಲಿಕ್ಕೆ ಬಂದದ್ದು. ನಮ್ಮ ಮನೆ ಹತ್ತಿರನೇ ಈ ಮನೆ ಕೂಡ ಕಟ್ಟಿದ್ದು. ಬಾಕಿಲು ಬಾಡ್ಲಿ ಅಮ್ಮ, ಬಾಕಿಲು ಬಾಡ್ಲಿ. ಗುಡಿ ಇವನಿಗುಂಟಲ್ಲ ಅಲ್ಲಿ ಹೋಗ್ಬೇಕಂತೆ, ಮೇಲ್ಗಡೆ ಎಲ್ಲ ಭಾರಿ ಜೋರಾಗಿದ್ದಾನೆ. ಅಲ್ಲೊಂದು ಕೀ ಕಾಣ್ತಾ ಉಂಟಲ್ಲ ಡೋರಿದು, ಅದು ಬೇಕಂತ. ಯಾವಾಗಲೂ ನೋಡಿದ್ರು ಕೀ ಬೇಕು ಅಂತ. ಒಂದು ಇದು ಮಾಡಲಿಕ್ಕೆ ಬಿಡೋದಿಲ್ಲ. ಅಲ್ಲೇ ಮುಳ್ತಲೆ ಹಾಯ್ ಬನ್ನಿ. ಸೊ ಇನ್ನು ಇಲ್ಲಿಗೆಲ್ಲ ಸ್ವಲ್ಪ ಗಾರೆ ಎಲ್ಲ ಆಗಲಿಕ್ಕೆ ಉಂಟು. ಇನ್ನು ತುಂಬ ಕೆಲಸ ಬಾಕಿ ಉಂಟು. ಒಂದು ಫಿನಿಶಿಂಗಿಗೆ ಜಾಸ್ತಿ ಉಂಟು ಕೆಲಸ. ಹಂಚಿಬೋಯಾ ಪೋಯ್. ಅವನಿಗೆ ನಿಂತಲ್ಲಿ ನಿಲ್ಲಲಿಕ್ಕಿಲ್ಲ, ಎಲ್ಲಿಗಾದರೂ ಹೋಗ್ತಾ ಇರಬೇಕು. ಬೆಳಗ್ಗೆ ಹೊತ್ತು ಉಂಟಲ್ಲ ತುಂಬ. ಇದು ಇಷ್ಟು ಕಂಪೌಂಡ್ ಕಟ್ಟಿದ್ದು. ಇನ್ನು ಇಲ್ಲಿಗೆ ಮಣ್ಣೆಲ್ಲ ಹಾಕ್ಲಿಕ್ಕೆ ಉಂಟು. ಅಂದರೆ ಇಲ್ಲಿ ತುಂಬ ಡೌನ್ ಉಂಟು, ಮತ್ತು ಜಾಸ್ತಿ ಮಣ್ಣು ಬೇಕು ಲೆವೆಲ್ ಬರಲಿಕ್ಕೆ. ಸೊ ಮಣ್ಣೆಲ್ಲ ಹಾಕಲಿಕ್ಕೆಲ್ಲ ಉಂಟು. ಇನ್ನು ತುಂಬ ಕೆಲಸ ಬಾಕಿ ಉಂಟು. ಇಲ್ಲಿ ನೋಡಿ ಎಷ್ಟು ಹಲಸಿನ ಕಾಯಿ ಉಂಟಂತ ಹೇಳಿದರೆ ಎಲ್ಲವೂ ಕೂಡ ಮಂಗಗಳಿಗೆ. ಸ್ವಲ್ಪ ಹಣ್ಣಾಗಲಿಕ್ಕಿಲ್ಲ. ಈಗ ಮಂಗಗಳು ಬರ್ತದೆ, ಮತ್ತು ಅಷ್ಟೊಂದು ಒಳ್ಳೆಯದು ಕೂಡ ಇಲ್ಲ ತಿನ್ನಲಿಕ್ಕೆ. ಇಲ್ಲಿ ನಮ್ಮದು ಸೈಡಲ್ಲಿ ಸ್ಟೆಪ್ ಉಂಟು. ಇಲ್ಲಿ ಚಿಕ್ಕದೊಂದು ಸ್ಟೋರ್ ರೂಮ್ ಥರ, ಜಸ್ಟ್ ಇಡಲಿಕ್ಕೆಲ್ಲ ಏನಾದರೂ ಹೊರಗೆ ವಸ್ತು ಎಲ್ಲ ಇಡಲಿಕ್ಕೆಲ್ಲ ಇಲ್ಲಿ ಸ್ವಲ್ಪ ಸ್ಟೆಪ್ ಕೆಳಗಡೆ ಸ್ಟೋರ್ ರೂಮ್ ಥರ ಮಾಡಿದ್ದೇವೆ. ಆನಂತರ ಇಲ್ಲಿ ಬಟ್ಟೆ ಒಗೆಯುವ ಕಲ್ಲು ಕೂಡ ಇಟ್ಟಿದ್ದೀವಿ. ಬೇಕಾಗ್ತದಲ್ಲ ಮನೆಗೊಂದು ಬಟ್ಟೆ ಒಗೆಯುವ ಕಲ್ಲು ಬೇಕೇ ಬೇಕು. ಜಾಗ ಇಲ್ಲದಿದ್ದರೂ ಕೂಡ ಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೇವೆ. ಸೊ ಮನೆ ಹತ್ತಿರನೇ ಇನ್ನೊಂದು ಮನೆ ಉಂಟು. ಆಚೆ ಸಹ ಉಂಟು, ಈಚೆ ಸಹ ಉಂಟು. ಎದುರು ಕಡೆನೇ ಇಲ್ಲ, ಎದುರು ಕಡೆ ಸ್ವಲ್ಪ ಜಾಗ ಖಾಲಿ ಉಂಟು. ನಮ್ಮದಲ್ಲ, ನಮ್ಮದಿಷ್ಟೇ ಚಿಕ್ಕದಾಗಿ ಪುಟ್ಟ ಮನೆ ನಮ್ಮದು. ಈಗ ಕೆಲಸದವರು ಬರ್ತಾರೆ, ಅದಕ್ಕೆ ಬೇಗ ಬಂದು ಮನೆ ಹೋಗಿ ನೋಡಿ ಬರೋಣ ಅಂತ ಹೇಳಿ ಬಂದೆ. ನಿನ್ನೆ ಕೂಡ ಬರಲಿಲ್ಲ, ನಿನ್ನೆ ಮಳೆ ಜೋರಿತ್ತು. ನಿನ್ನೆ ಮಳೆ ಜೋರಿದ್ದರಿಂದ ಸಂಜೆ ಹೊತ್ತು ಬರಲಿಕ್ಕಾಗಲಿಲ್ಲ. ಏನು ಕೆಲಸ ಆಗಿದೆ ಅಂತ ಎಲ್ಲ ನೋಡಲಿಕ್ಕಾಗಲಿಲ್ಲ. ಸೊ ಹಾಗೆ ಬಂದಿರಲಿಲ್ಲ. ಇವನ ಕರ್ಕೊಂಡು ಮಳೆಗೆ ಬರಲಿಕ್ಕೆ ಆಗೋದಿಲ್ಲಲ್ಲ. ನಾನಾಗ ಒಬ್ಬಳೇ ಆಗಿದ್ದರೆ ಬರ್ಬೋದಿತ್ತು. ಸೊ ಇವನ ಕರ್ಕೊಂಡು ಬರಲಿಕ್ಕಾಗಲಿಲ್ಲ. ಇನ್ನು ಈಗ ಕೆಲಸದವರು ಬರುವ ಮುಂಚೆ ಒಮ್ಮೆ ಬಂದು ಹೋಗಿ ನೋಡ್ರ ಅಂತ ಹೇಳಿ. ಮತ್ತೆ ಎಲ್ಲ ಧೂಳೆಲ್ಲ ಆಗ್ತದೆ, ಮತ್ತು ಇವನಿಗೆಲ್ಲ ಡಸ್ಟ್ ಎಲರ್ಜಿ ಆದರೆ ತುಂಬ ಕಷ್ಟ ಆಗ್ತದಲ್ಲ. ಅದಕ್ಕೋಸ್ಕರ ಬೇಗ ಬಂದು ನೋಡಿ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬಂದಿದ್ದೇನೆ. ದೂರ ತುಕ
ಸೊ ಹಾಗೆ ಟೈಲ್ಸಿದ ಕೆಲಸ ಆಯಿತು. ಇಲ್ಲಿದು ಮೇಯ್ನ್ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ನಿನ್ನೆ ಮಾಡ್ತಿದ್ರು, ಇದು ಕೆಲಸ ಎಲ್ಲ ಆಯಿತು ಟೈಲ್ಸಿದು ಗೋಡೆಗೆ. ಇನ್ನು ಆಚೆ ಸೈಡ್ ಒಂದು ಸ್ಟೆಪ್ ಬಾಕಿ ಉಂಟು, ಮತ್ತು ದೇವರ ರೂಮ್ದು ಟೈಲ್ಸ್ ಎಲ್ಲ ಆಗಲಿಲ್ಲ, ಅದೆಲ್ಲ ಬಾಕಿ ಉಂಟು. ದೇವರ ರೂಮು ಟೈಲ್ಸ್ ಆಗಬೇಕಂದ್ರೆ ದೇವರ ರೂಮ್ದು ಬಾಗಿಲು ಎಲ್ಲ ಬರಬೇಕಲ್ಲ, ದಾರಂದೆಲ್ಲ ಹಾಕಬೇಕು. ದಾರಂದೆಲ್ಲ ಆಗದಿದ್ದರೆ ದೇವರ ರೂಮು ಟೈಲ್ಸ್ ಎಲ್ಲ ಆಗೋದಿಲ್ಲ. ಸೊ ಹಾಗೆ ಅವರು ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ಅವರು ಬರುವ ತನಕ. ಸೊ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತೇಳಿ ಬರಲಿಲ್ಲ. ಇನ್ನು ನೆಕ್ಸ್ಟ್ ವೀಕಲ್ಲಿ ಅದು ಕೂಡ ಸ್ಟಾರ್ಟ್ ಆಗ್ತದೆ. ಇವನಿಗೆ ಕುತ್ಕೊಳ್ಬಾರ್ದಂತೆ, ಸೀದಾ ಹೋಗ್ತಾ ಇರಬೇಕಂತೆ. ಎಷ್ಟಂತ ಹೋಗೋದು, ನನ್ನ ಕೋಪಿನಿಲ್ಲ ಅದು, ಪೊಯ್ ನಮ್ಮ ಪೊಯ್ ಪೊಯ್. ಸೊ ಇನ್ನು ನಾನು ಮನೆಗೆ ಹೊರಡ್ತೇನೆ, ಇವನು ಬಿಡೋದಿಲ್ಲ. ನಾನು ಮತ್ತೆ ರಾಯನ್ ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.